ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 19ನೇ ಅಧ್ಯಾಯ ವಚನಗಳು 30ರಿಂದ 38. ಪ್ರಿಯರೇ, ಸೋದೋಮ್ ನಗರದಿಂದ ಲೋಟನು ಹೊರಬಂದಿದ್ದಾನೆ. ಅವನು ರಕ್ಷಿಸಲ್ಪಟ್ಟಿದ್ದಾನೆ. ಆ ಅಗ್ನಿಯ ಮಧ್ಯೆ ಅವನು ಉಳಿದು ಬಂದಿದ್ದಾನೆ. ಆದರೆ ಕತೆ ಇಲ್ಲಿ ಮುಗಿದಿಲ್ಲ. ಪ್ರಿಯರೇ, ಹೃದಯ ಬದಲಾಗದಿದ್ದರೆ ಜೀವನ ಮತ್ತೆ ಕುಸಿಯಬಹುದು. ನಗರದ ಗದ್ದಲದಿಂದ ದೂರವಾಗಿ, ಜನರಿಂದ ದೂರವಾಗಿ ಲೋಟನು ಈಗ ಒಂದು ಪರ್ವತದಲ್ಲಿ ಬದುಕುತ್ತಿದ್ದಾನೆ. ಒಂದು ಗುಹೆಯಲ್ಲಿ ಮೌನವಾಗಿ ಬದುಕುತ್ತಿದ್ದಾನೆ. ಅವನ ಜೊತೆ ಅವನ 2 ಹೆಣ್ಣು ಮಕ್ಕಳು ಇದ್ದಾರೆ. ಆ ಗುಹೆಯೊಳಗೆ ಮೌನ ಇರಬಹುದು, ಆದರೆ ಒಳಗೆ ಭಯ ಅನ್ನುವಂಥದ್ದು ಬೆಳೆಯುತ್ತಾ ಇದೆ. ಅವರು ಯೋಚಿಸುತ್ತಾರೆ, ನಮ್ಮ ಭವಿಷ್ಯ ಏನು, ನಮ್ಮ ವಂಶ ಮುಂದುವರಿಯುತ್ತದೆಯಾ ಎಂಬುದಾಗಿ. ಪ್ರಿಯರೇ, ಭಯ ನಿಧಾನವಾಗಿ ಯೋಚನೆಯನ್ನ ಬದಲಾಯಿಸುತ್ತದೆ. ಅದು ಸತ್ಯವನ್ನ ಮಸುಕಾಗಿಸುತ್ತದೆ. ಅದು ತಪ್ಪನ್ನ ಸರಿಯಾದಂತೆ ಕಾಣುವಂತೆ ಮಾಡುತ್ತದೆ. ಒಂದು ರಾತ್ರಿ ಅವರು ಒಂದು ಯೋಜನೆಯನ್ನ ಮಾಡುತ್ತಾರೆ. ತಮ್ಮ ತಂದೆಯನ್ನ ಮದ್ಯಪಾನ ಮಾಡಿಸುತ್ತಾರೆ. ಅವನು ಮತ್ತಾಗುತ್ತಾನೆ. ಅವನಿಗೆ ಯಾವ ಅರಿವು ಇರುವುದಿಲ್ಲ. ನಂತರ ಅವರು ಅವನೊಟ್ಟಿಗೆ ಅನೈತಿಕ ನಿರ್ಧಾರವನ್ನ ಮಾಡುತ್ತಾರೆ. ಪ್ರಿಯರೇ, ಇದು ಒಂದು ಕ್ಷಣದ ತಪ್ಪಲ್ಲ, ಇದು ಒಂದು ಕ್ರಮವಾಗಿ ನೋಡಬಹುದು. ಭಯ ಅನ್ನುವಂಥದ್ದು ತಪ್ಪಾದ ಯೋಚನೆಯನ್ನ ತರುತ್ತದೆ. ತಪ್ಪಾದ ಯೋಚನೆ ತಪ್ಪು ನಿರ್ಧಾರವನ್ನ ಮಾಡಿಸುತ್ತದೆ. ತಪ್ಪು ನಿರ್ಧಾರಗಳು ಪಾಪದಲ್ಲಿ ನಮ್ಮನ್ನ ಬಿಡುತ್ತದೆ. ಲೋಟನು ಒಮ್ಮೆ ಧರ್ಮಾತ್ಮನೆಂದು ಕರೆಯಲ್ಪಟ್ಟವನು ಇದೀಗ ತನ್ನ ಜೀವನದ ಮೇಲೆ ತನಗೆ ನಿಯಂತ್ರಣವಿರಲಿಲ್ಲ. ಅವನು ಎಚ್ಚರವಾಗುತ್ತಿಲ್ಲ. ಅವನಿಗೆ ಯಾವ ಅರಿವು ಇಲ್ಲ. ಪ್ರಿಯರೇ, ಜೀವನದ ದಿಕ್ಕು ನಿಧಾನವಾಗಿ ಬದಲಾಗುತ್ತದೆ. ಮೊದಲು ಅವನು ತಪ್ಪಾದ ಸ್ಥಳವನ್ನ ನೋಡಿದ, ತಪ್ಪಾದ ಆಯ್ಕೆಯನ್ನ ಮಾಡಿದ. ಈಗ ತಪ್ಪಾದ ವಾತಾವರಣದಲ್ಲಿದ್ದಾನೆ. ಒಂದು ದಿನ ಅದು ದೊಡ್ಡ ಪರಿಣಾಮವನ್ನ ತರುತ್ತದೆ. ಈ ಘಟನೆಯಿಂದ 2 ಮಕ್ಕಳು ಹುಟ್ಟುತ್ತಾರೆ. ಒಬ್ಬ ಮೋವಾಬ್, ಇನ್ನೊಬ್ಬ ಅಮೋನ್. ಇವು ಕೇವಲ ಹೆಸರುಗಳಲ್ಲ ಪ್ರಿಯರೇ, ಇವು ಒಂದು ನಿರ್ಧಾರದ ಫಲ ಎಂಬುದಾಗಿ ನಾವು ನೋಡಬಹುದು. ಸಾಲದಕ್ಕೆ ಇದು ಮುಂದಿನ ತಲೆಮಾರುಗಳಲ್ಲಿ ಈ ಜನಾಂಗಗಳು ಇಸ್ರಾಯೇಲರಿಗೆ ವಿರೋಧಿಗಳಾಗುತ್ತಾರೆ. ಪ್ರಿಯರೇ, ಒಂದು ತಪ್ಪು ನಿರ್ಧಾರ ಒಂದು ಕ್ಷಣದಲ್ಲಿ ಮಾತ್ರ ಉಳಿಯುವುದಿಲ್ಲ, ಅದು ತಲೆಮಾರುಗಳಿಗೂ ಹರಡಬಹುದು. ಇಂದು ನಮ್ಮ ಜೀವನದಲ್ಲಿಯೂ ಇದೇ ನಡೆಯುತ್ತದೆ. ನಾವು ಭಯ ಪಡುತ್ತೇವೆ, ನಾವು ಯೋಚಿಸುತ್ತೇವೆ, ಇದಕ್ಕೇನು ಬೇರೆ ಮಾರ್ಗ ಇಲ್ಲವಾ ಅಥವಾ ಇದಕ್ಕೆ ಒಂದು ಪರಿಹಾರ ಇಲ್ಲವಾ ಎಂಬುದಾಗಿ. ಆದರೆ ಭಯದ ಮೇಲೆ ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಬಾರಿ ನಮ್ಮನ್ನ ತಪ್ಪಾದ ದಾರಿಯಲ್ಲಿ ಕರೆದೊಯ್ಯುತ್ತವೆ. ದೇವರ ಮಾರ್ಗ ಸ್ಪಷ್ಟವಾಗದಿರ ಇರಬಹುದು, ಆದರೆ ಅದು ಯಾವಾಗಲೂ ಶುದ್ಧವಾಗಿರುತ್ತದೆ. ಹಾಗಾದರೆ ಇಂದಿನ ವಾಗ್ದಾನ, ದೇವರ ಮಾರ್ಗ ನಮ್ಮನ್ನ ಪಾಪದ ದಾರಿಯಲ್ಲಿ ನಡೆಸುವುದಿಲ್ಲ. ದೇವರ ಪರಿಹಾರ ನಮ್ಮನ್ನ ಕುಸಿತಕ್ಕೆ ಕರೆದೊಯ್ಯುವುದಿಲ್ಲ. ಹಾಗಾದರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಭಯದಿಂದ ನಾವು ನಿರ್ಧಾರಗಳನ್ನು ಮಾಡಬಾರದು. ತ್ವರಿತ ಪರಿಹಾರಕ್ಕಾಗಿ ನೈತಿಕತೆಯನ್ನ ಬಿಟ್ಟು ಕೊಡಬಾರದು. ಪ್ರಿಯರೇ, ನಾವು ಗೊಂದಲದಲ್ಲಿದ್ದರೆ ನಿಂತು ದೇವರನ್ನ ನಂಬಿ ದೇವರಿಗಾಗಿ ಕಾಯಬೇಕು. ಹಾಗಾದ್ರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಲೋಟನು ರಕ್ಷಿಸಲ್ಪಟ್ಟನು, ಆದರೆ ಅವನ ಕತೆ ಎಚ್ಚರಿಕೆಯಾಗಿ ಉಳಿಯುತ್ತದೆ. ಇಂದು ನಮ್ಮ ಮುಂದೆ ಇರುವಂತ ಪ್ರಶ್ನೆ, ನಾವು ಭಯದಿಂದ ನಡೆಯುತ್ತಿದ್ದೇವಾ ಅಥವಾ ದೇವರಲ್ಲಿ ನಂಬಿಕೆಯಿಂದ ನಡೆಯುತ್ತಿದ್ದೇವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರೋಣ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು.